ಮೆಂತ್ಯ ಸೊಪ್ಪು ಹಾಗೇನೆ ತೆಂಗಿನಕಾಯಿ ತುರಿ ಹಾಕಿ ಇವತ್ತೊಂದು ಅದ್ಭುತವಾದ ರುಚಿಯಾಗಿರುವಂತಹ ಪರೋಟಾನ ಮಾಡೋಣ. ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳ್ಬೋದು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ರುಚಿಯಾಗಿರುತ್ತೆ. ಕೆಲವರಿಗೆಲ್ಲ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ಕಹಿ ಬರುತ್ತೆ, ಸ್ವಲ್ಪ ಕಹಿ ಬಂದಂಗಾಗುತ್ತೆ ತಿನ್ನೋಕ್ಕೆ ಅಂತ ಹೇಳಿ ಯೂಸ್ ಮಾಡಲ್ಲ. ಹಾಗಾಗ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪನೂ ಕಹಿ ಇರದಂಗೆ ತುಂಬ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಪರೋಟಾನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ನೋಡಿ. ಕೊನೆಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಈಗಿನ ಇಟ್ಟಿದ್ದೆ. ನೀರೆಲ್ಲ ಡ್ರೈ ಆಗಿದೆ. ಡ್ರೈ ಆದಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಳೆಯದು ಸ್ವಲ್ಪ ಸೊಪ್ಪಾದರೆ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಇದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಬಹಳನೇ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಎಲ್ಲರೂ ಸಹ ಯೂಸ್ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು 2 ಈರುಳ್ಳಿನ ತಗೊಂಡಿದ್ದೀನಿ. ಒಂದೆರಡು ಈರುಳ್ಳಿನ ಚಿಕ್ಕದಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. 2 ಕಟ್ಟು ಮೆಂತ್ಯ ತಗೊಂಡ್ರೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಈ ಸೊಪ್ಪನ್ನು ಇದರಲ್ಲೆಲ್ಲನೂ ಫ್ರೈ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಕಹಿ ಬರುತ್ತೆ, ನಮಗೆ ಮೆಂತ್ಯ ಸೊಪ್ಪು ಕಹಿ ಬರುತ್ತೆ ಅನ್ನೋರಿಗೆ ಈ ವಿಧಾನದಲ್ಲಿ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಕಹಿ ಅಂತೂ ಸ್ವಲ್ಪನೂ ಇರಲ್ಲ. ಸ್ವಲ್ಪ ಹಸಿಮೆಣಸಿಕಾಯಿನ ತಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂತಹ 4 ಹಸಿಮೆಣಸಿಕಾಯಿನ ತಗೊಂಡಿದ್ದೀನಿ. ಹಸಿಮೆಣಸಿಕಾಯಿ ಬೇಡ ಅಂತಂದರೆ ಖಾರದ ಪುಡಿನೂ ಸಹ ಹಾಕ್ಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಹಸಿಮೆಣಸಿಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಉದ್ದಿನಬೇಳೆನೂ ಹಾಕಿದ್ದೀನಿ. ನಿಮಗೆ ಬೇಕು ಅಂತಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಉದ್ದಿನಬೇಳೆನ. ನನಗೆ ಬಾಯಿಗೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ ಅಷ್ಟೇ. ಇವಾಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಪೂರ್ತಿಯಾಗಿ ಎಣ್ಣೆಲಿ ಫ್ರೈ ಆದರೆ ಅದ್ರ ಟೇಸ್ಟು, ಅದ್ರ ಘಮನೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣಸಿಕಾಯಿ ಬೇಕು ಅಂದರೆ ಹಾಕಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 1-2 ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿದರೆ ಸಾಕು. ಇದನ್ನೆಲ್ಲ ಹಾಕಿ ಪರೋಟ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಎಲ್ಲ ಸೊಪ್ಪನ್ನು ಈ ರೀತಿಯಾಗಿ ನಾವು ಪರೋಟನ ಮಾಡ್ಕೋಬೋದು. ಬರೀ ಮೆಂತ್ಯ ಸೊಪ್ಪು ಅಷ್ಟೇ ಅಲ್ಲ, ಯಾವ ಸೊಪ್ಪು ಸಿಗುತ್ತೆ ನಿಮಗೆ ಆ ಸೊಪ್ಪನ್ನು ಹಾಕಿ ಪರೋಟ ಮಾಡ್ಬೋದು. ನಾನು ಆಲ್ರೆಡಿ ನುಗ್ಗೆ ಸೊಪ್ಪಿನ ಪರೋಟ ಇದನ್ನೆಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಕಾಣ್ತಾ ಇದೆ. ಇದನ್ನೆಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ರೋಸ್ಟ್ ಮಾಡೋದ್ರಿಂದ ಅದರಲ್ಲಿರುವಂಥ ಕಹಿ ಅಂಶ ಏನಿರುತ್ತೆ ಅದು ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈ ವಿಧಾನ ಆದಷ್ಟು ನಾನು ಯಾರು ಈ ವಿಧಾನದಲ್ಲಿ ಪರೋಟನ ಅಪ್ಲೋಡ್ ಮಾಡಿರೋದು ನಾನು ನೋಡೇ ಇಲ್ಲ. ನಾನು ಯಾವಾಗ್ಲೂ ಅಷ್ಟೇ, ಯಾವುದೇ ರೀತಿ ಮೆಂತ್ಯ ರೆಸಿಪಿನ ಮಾಡಿದ್ರೂ ಈ ರೀತಿ ಒಗ್ಗರಣೆಯಲ್ಲಿ ರೋಸ್ಟ್ ಮಾಡ್ತೀನಿ. ಆಗ ಮೆಂತ್ಯ ಆ ಕಹಿ ಏನಿರುತ್ತೆ ಆ ಒಂದು ಕಹಿ ಎಲ್ಲನೂ ಹೋಗ್ಬಿಡುತ್ತೆ. ಹಾಗಾಗಿಬಿಟ್ಟು ಎಣ್ಣೆಯಲ್ಲಿ ಈ ರೀತಿಯಾಗಿ ಈ ಸೊಪ್ಪನ್ನು, ಮೆಂತ್ಯ ಸೊಪ್ಪನ್ನು ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಪೂರ್ತಿಯಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಎಣ್ಣೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಮತ್ತೆ ಪರೋಟ ಮಾಡುವಾಗ ಮತ್ತೆ ಪರೋಟಾಗೆಲ್ಲ ಹಾಕಬೇಕಾಗುತ್ತೆ ಅಂತ ಹೇಳಿ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಅಥವಾ ತುಪ್ಪ ಬೇಕು ಅಂದರೆ ತುಪ್ಪನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ನೋಡಿ ಇಲ್ಲಿ ಎಣ್ಣೆನೂ ಚೆನ್ನಾಗಿ ಈ ರೀತಿಯಾಗಿ ರೋಸ್ಟ್ ಆಗಿದೆ ಮೆಂತ್ಯ ಸೊಪ್ಪು. ಮೆಂತ್ಯ ಅಂದ್ರೇ ಸಾಕು, ಕೆಲವ್ರಿಗೆ ಇಷ್ಟನೇ ಆಗಲ್ಲ. ಅಂಥವ್ರಿಗಂತೂ ಈ ಒಂದು ವಿಡಿಯೋ ತುಂಬಾ ಶೂಟಬಲ್ ಅಂತ ಹೇಳ್ತೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಸಹ ಹಾಗೆ ಗರಂ ಮಸಾಲನ ಹಾಕಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರಂತೂ ಖುಷಿಯಾಗಿ ತಿಂತಾರೆ. ಕೆಲವು ಮಕ್ಕಳು ಸೊಪ್ಪುಗಳನ್ನೇ ತಿನ್ನಲ್ಲ ಹೇಳ್ಬೇಕಂತಂದರೆ, ಅಂಥವ್ರಿಗೆ ಈ ರೀತಿ ಏನಾದರೂ ಪರೋಟ, ಬೇರೆ ಏನು ನಿಮಗೆ ರೆಸಿಪಿ ಬರುತ್ತೆ ಅದನ್ನು ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನಾನು ಒಂದು ಅರ್ಧ kg ಗೋಧಿ ಹಿಟ್ಟು ತಗೊಳ್ತೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿದ್ದೀನಿ. ನೀವೆಷ್ಟು ಗೋಧಿ ಹಿಟ್ಟು ತಗೊಳ್ತೀರಾ ಅದಕ್ಕೆ ಸರಿಯಾಗಿ ಉಪ್ಪನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಉಪ್ಪು ಎಲ್ಲ ಹಾಕಿದ್ದಾದಮೇಲೆ ಈ ರೀತಿ ಮತ್ತೊಂದು ಸಲ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಬೇಕಾಗುತ್ತೆ.
ಇವಾಗ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಬಹಳ ಮುಖ್ಯ ಅಂದರೆ ತೆಂಗಿನಕಾಯಿ ತುರಿ. ಈ ಮೆಂತ್ಯ ಸೊಪ್ಪು ತೆಂಗಿನಕಾಯಿ ತುರಿನ ಹಾಕಿದ್ದಾದಮೇಲೆ ಅದರ ಟೇಸ್ಟೇ ಬೇರೆ ಆಗುತ್ತೆ. ಅದರ ಒಂದು ಈಸಿಯಾಗಿ ಬರುತ್ತೆ, ನಮಗೆ ಪರೋಟ ಮಾಡೋಕ್ಕೆ ಭಾಳ ಈಸಿಯಾಗಿ ಬರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಬರೀ ಮೆಂತ್ಯ ಸೊಪ್ಪು ಹಾಕಿದ್ರೇ ಅಷ್ಟು ಚೆನ್ನಾಗಿ ಬರಲ್ಲ, ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ, ನಾವು ರೆಡಿ ಮಾಡೋದಕ್ಕೂ ಅಷ್ಟು ಚೆನ್ನಾಗಿ ಬೇಗ ಆಗಲ್ಲ. ಹಸಿಮೆಣ್ಸಿಕಾಯಿ ಹಾಗೆಯೇ ಈರುಳ್ಳಿ ಎಲ್ಲನೂ ಹಾಕಿರೋದ್ರಿಂದ ಈ ರೀತಿ ಗ್ರೀನಾಗಿ ಕಾಣಿಸ್ತಾ ಇದೆ. ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇನ್ನು ಖಾರದ ಪುಡಿ ಹಾಕಿದರೆ ಸ್ವಲ್ಪ ಕಲರ್ ಕೆಂಪು ಬರ್ತಾಯಿತ್ತು. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಫುಲ್ಲು ಗ್ರೀನಿಶ್ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಜಾಸ್ತಿನೂ ಹಾಕಿದರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೋಡಿ ಫುಲ್ ಇನ್ನೂ ಗ್ರೀನ್ ಆಯಿತು. ನೋಡೋಕೆ ಒಂಥರ ಹಸಿರು ಕಲರಿನ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಇದನ್ನೆಲ್ಲನೂ ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನ ಒಂದು ಅರ್ಧ kg ಹಾಕ್ತೀನಿ ನಾನು. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತಗೊಳ್ಳಿ. ನೀವೆಷ್ಟು ಸೊಪ್ಪನ್ನು ತಗೊಂಡಿರ್ತೀರ ಅದಕ್ಕೆ ಸರಿಯಾಗುವಷ್ಟು ಹಿಟ್ಟನ್ನು ಹಾಕಿ. ಅತಿಯಾಗಿ ಯಾವುದೋ ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಸೊಪ್ಪು ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಹಿಟ್ಟೂ ಅಷ್ಟೇ ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿರಲ್ಲ. ನಾವೆಷ್ಟು ಹಿಟ್ಟು ತಗೊಂಡಿರ್ತೀವಿ ಅದಕ್ಕೆ ಸರಿ ಹೋಗುವಷ್ಟು ಸೊಪ್ಪನ್ನು ತಗೋಬೇಕಾಗುತ್ತೆ. ಎಲ್ಲನೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇತ್ತು, ಹಂಗಾಗಿ ಸ್ಪೂನಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ನಾವು ಸೊಪ್ಪು ಹಾಗೆಯೇ ಈರುಳ್ಳಿ ಎಲ್ಲ ಇದ್ದಿದ್ದರಿಂದ ನೀರನ್ನ ಕಡಿಮೆನೇ ಹಾಕ್ಕೋಬೇಕು. ಆ ಒಂದು ಸೊಪ್ಪಿನ ಅಂಶ ಏನಿರುತ್ತೆ ಅದು ಸ್ವಲ್ಪ ಮೆತ್ತಗಿರುತ್ತಲ್ಲ, ಹಂಗಾಗ್ಬಿಟ್ಟು ನೀರನ್ನ ಆದಷ್ಟು ಕಡಿಮೆ ಹಾಕ್ಕೊಂಡು ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕಾಗುತ್ತೆ. ನಾವು ಚಪಾತಿ ಹಿಟ್ಟು ಯಾವ ರೀತಿ ಪ್ರತಿದಿನ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊತೀವಿ ಅದೇ ಅದಕ್ಕೆ ಇರಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಅಷ್ಟೇ ನೀರು ಹಾಕಿದ್ದು, ಅಷ್ಟೇ ನೀರಿಗೇ ಕರೆಕ್ಟಾಗಿ ಇದು ರೆಡಿ ಆಗಿಬಿಡುತ್ತೆ. ಉಪ್ಪು ಖಾರ ಎಲ್ಲ ಇರೋದ್ರಿಂದ ಚಟ್ನಿ ಬೇಕು ಅದು ಏನೂ ಇಲ್ಲ. ನೋಡಿ ರೆಡಿ ಆಯ್ತು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ಎತ್ತಿಡ್ಬೋದು. ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ಹಾಗೆಯೇ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂತಂದರೆ ತಕ್ಷಣವೇ ಮಾಡ್ಕೋಬೋದು. ನೋಡಿ ಇಲ್ಲಿ ನಮಗೆ ಎಷ್ಟು ಗಾತ್ರಕ್ಕೆ ಬೇಕಾಗುತ್ತೆ ಅಷ್ಟು ಗಾತ್ರಕ್ಕೆ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಬಟರ್ ಪೇಪರ್ ಇತ್ತು ಅಂತಂದರೆ ಬಟರ್ ಪೇಪರಲ್ಲೇ ಮಾಡ್ಕೊಳ್ರಿ. ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಹಿಟ್ಟಿರುತ್ತಲ್ಲ, ಹಿಟ್ಟನ್ನು ಹಾಕ್ಕೊಂಡೆ ನಾವು ಮಾಡ್ಕೋಬೋದು. ನಾನಿವತ್ತು ಹಿಟ್ಟಿಂದನೇ ಯಾವ ರೀತಿ ಮಾಡ್ತೀನಿ ನೋಡಿ. ಎಲ್ಲರ ಹತ್ರಲ್ಲೂ ಎಲ್ಲರ ಮನೆಯಲ್ಲೂ ಬಟರ್ ಪೇಪರ್ ಇರಲ್ಲ, ಹಂಗಾಗ್ಬಿಟ್ಟು ನಾವು ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡ್ಕೊಳ್ಳಿ. ಏನೂ ಆಗಲ್ಲ. ಏನಂದರೆ ಮೇಲ್ಮೇಲೆ ಸ್ವಲ್ಪ ಹಿಟ್ಟಿರುತ್ತೆ, ಅದನ್ನು ಸಹ ಯಾವ ರೀತಿ ತೆಗಿಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನಾವು ಪ್ರತಿದಿನ ರೊಟ್ಟಿ ಎಲ್ಲ ಯಾವ ರೀತಿ ಮಾಡ್ತೀವಿ, ಚಪಾತಿ ಯಾವ ರೀತಿ ಮಾಡ್ತೀವಿ ಅದೇ ಥರನೇ ಪರೋಟ ಮಾಡೋದು ನೋಡಿ. ತೆಂಗಿನಕಾಯಿ ಹಾಗೆಯೇ ಸೊಪ್ಪು ಹಾಕಿರೋದ್ರಿಂದ ಹಿಡಿಯಲ್ಲ, ಎಲ್ಲೂ ಸಹ ಅಂಟು ಬರಲ್ಲ. ತೆಂಗಿನಕಾಯಿ ಮೇಯ್ನ್ ಅಂದರೆ ಜಿಡ್ಡಿನಂಶ ಜಾಸ್ತಿ ಇರೋದ್ರಿಂದ ಅಂಟು ಬರಲ್ಲ, ತುಂಬ ಚೆನ್ನಾಗಿ ಕೈಯಲ್ಲೇ ಮಾಡ್ಬೋದು. ಹಾಗಾಗಿಬಿಟ್ಟು ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿಲ್ಲ. ತೆಂಗಿನಕಾಯಿ ಹಾಕಿಲ್ಲ ಅಂದಿದ್ರೆ ಸ್ವಲ್ಪ ಅಂಟು ಬರ್ತಾಯಿತ್ತು, ಕೈಗೆಲ್ಲ ಅಂಟೋದು ಆ ಥರ ಆಗ್ತಾಯಿತ್ತು. ಕೈ ಕೂಡ ಅಂಟಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಜಿಡ್ಡಿನಂಶ ಹೆಚ್ಚಾಗಿರೋದ್ರಿಂದ ತೆಂಗಿನಕಾಯಲ್ಲಿ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಅಷ್ಟೇ, ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ, ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಹಿಟ್ಟನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳಿ ನೋಡಿ. ತುಂಬ ಚೆನ್ನಾಗಿ ನಾವು ಚಪಾತಿ ಎಷ್ಟಿರುತ್ತೆ ಅಷ್ಟೇ ಚೆನ್ನಾಗಿ ತೆಳುವಾಗಿ ಬಂದಿದೆ. ಈ ರೀತಿ ಆ ಕಡೆ ಈ ಕಡೆ ಈ ಥರ ಕೈಯಲ್ಲಿ ಈ ಥರ ಮಾಡೋದ್ರಿಂದ ಹಿಟ್ಟೆಲ್ಲ ಪೂರ್ತಿಯಾಗಿ ಕೆಳಗೆ ಉದುರಿ ಬಿಡುತ್ತೆ. ಅದಕ್ಕೆ ನಾನು ಈ ರೀತಿ ಎಲ್ಲ ಮಾಡಿದೆ. ನೀವು ಹಾಗೇ ಮಾಡ್ಕೊಳ್ರಿ. ನೋಡಿ ಹಿಟ್ಟಿನಂಶ ಎಲ್ಲೂ ಸಹ ಕಾಣಲ್ಲ, ಕ್ಲೀನಾಗಿ ಹಿಟ್ಟಿನಂಶ ಎಲ್ಲ ಬಿದ್ದುಬಿಟ್ಟಿದೆ ಕೆಳಗೆಲ್ಲ ನೋಡಿ. ಅದಕ್ಕೋಸ್ಕರ 2 ಕೈಯಿಂದ ಈ ರೀತಿ ತಟ್ಟಬೇಕು ಆ ಕಡೆ ಈ ಕಡೆ, ಆವಾಗ ಹಿಟ್ಟೆಲ್ಲ ಪೂರ್ತಿಯಾಗಿ ಕೆಳಗೆ ಬೀಳುತ್ತೆ. ಈ ಕೆಲವೊಂದು ಟಿಪ್ಸ್ಗಳು ಯೂಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳಿಗೆ ಆದಷ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಈ ರೀತಿ ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಒಂದು ಸಲ ನೋಡಿದ್ರೆ ಸಾಕು, ಆರಾಮಾಗಿ ಅರ್ಥ ಮಾಡ್ಕೋಬೋದು. ನಾವು ಈ ರೀತಿಯೇ ಚಪಾತಿ ಮಾಡೋದು, ರೊಟ್ಟಿ ಮಾಡೋದು ಇದೇ ರೀತಿ. ಹಾಗಾಗಿಬಿಟ್ಟು
ಈ ಒಂದು ವಿಧಾನದಲ್ಲೇ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಸುತ್ತಲೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಡೆಯಲ್ಲ, ಕಟ್ಟಾಗಲ್ಲ, ಸೈಡೆಲ್ಲ ಕಟ್ಟಾಗಲ್ಲ ಅಂತ ಹೇಳಿ ಅಷ್ಟೇ. ನೋಡಿ ಎಷ್ಟು ಬೇಗ ಬೇಗ ಚಪಾತಿನೇ ಎಷ್ಟು ಬೇಗ ಮಾಡ್ತೀವಿ ಅಷ್ಟೇ ಬೇಗ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಸಹ. ಹಲವಾರು ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಅದೇ ರೀತಿ ಈ ವಿಡಿಯೋನ ಸಹ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹಿಟ್ಟನ್ನೆಲ್ಲ ಈ ರೀತಿಯಾಗಿ ಕೊಡವಿದ್ದೀನಿ. ಇವಾಗ ಮತ್ತೆ ಆ ಕಡೆ ಈ ಕಡೆ ಈ ರೀತಿ ಮಾಡೋದ್ರಿಂದ ಹಿಟ್ಟೆಲ್ಲ ಕೆಳಗೆ ಬೀಳುತ್ತೆ. ನೋಡಿ ಇಷ್ಟು ಇವಾಗ ಪರೋಟನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಪರೋಟ ಜಾಸ್ತಿ ಅಗಲನೂ ಆಗುತ್ತೆ, ಹಾಗೆಯೇ ಹಿಟ್ಟೆಲ್ಲ ಪೂರ್ತಿಯಾಗಿ ಕೆಳಗೆ ಬೀಳುತ್ತೆ. ನೋಡಿ ಒಂದು 6-7 ಪರೋಟ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 1/4 ಗಂಟೆಗೆ ಒಂದು 10 ಪರೋಟನ ರೆಡಿ ಮಾಡಿಬಿಡ್ಬೋದು. ನಾನಿವಾಗ ಇದನ್ನೆಲ್ಲನೂ ಬಿಸಿ ಮಾಡ್ತೀನಿ. ಅಂದರೆ ತವ ಮೇಲೆಲ್ಲನ ಸುಡಬೇಕಾಗುತ್ತೆ. ನಾವು ಚಪಾತಿ ಯಾವ ರೀತಿ ಸುಡ್ತೀವಿ ಅದೇ ರೀತಿಯೇ ಸುಡಬೇಕಾಗುತ್ತೆ. ಇವಾಗ ತವ ಕಾದಿದೆ. ತವ ಕಾದ್ಮೇಲೆ ತವ ಮೇಲೆ ಒಂದೊಂದಾಗಿ ಹಾಕಿ ತುಪ್ಪ ಅಥವಾ ಎಣ್ಣೆಯಿಂದ ಇದನ್ನೆಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಚಿಕ್ಕ ಮಕ್ಳಿಗೆ ಬೇಕಾದರೆ ತುಪ್ಪ ಹಾಕ್ಕೊಡಿ, ಇಲ್ಲಾಂದರೆ ಬೆಣ್ಣೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಕಲರ್ಫುಲ್ ಆಗಿರುವಂತಹ ಮೆಂತ್ಯ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಹಾಕಿ ಪರೋಟ ಮಾಡಿದ್ದೀನಿ. ತುಂಬ ಈಸಿ ಆದಂಥ ರೆಸಿಪಿ, ಹಾಗೆಯೇ ಟೇಸ್ಟಿ. ಮೆಂತ್ಯ ಸೊಪ್ಪನ್ನ ತಿನ್ನೋಕ್ಕೆ ಕಹಿ ಬರುತ್ತೆ ಅನ್ನೋರು ಈ ಮೆಥಡಲ್ಲಿ ನೀವು ಸಹ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಇದೇ ರೀತಿಯೇ ಮಾಡಬೇಕು, ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪರೋಟ. ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಪರೋಟ ಅಂದ್ರೇ ಅಷ್ಟೇ, ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ಮೆಂತ್ಯ ಸೊಪ್ಪನ್ನು ಈ ರೀತಿ ಒಗ್ಗರಣೆ ಮಾಡಿ ತೆಂಗಿನಕಾಯಿ ತುರಿ ಹಾಕಿ ರೆಡಿ ಮಾಡಿರೋಂಥ ಪರೋಟ ರೆಡಿ ಆಯಿತು. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಯಾವ ಹೋಟೆಲ್ಗೂ ಕಡಿಮೆ ಇಲ್ಲ, ಮನೆಗೆ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡೋಕ್ಕೇ ಅದ್ಭುತ ರುಚಿ ಅನಿಸುತ್ತೆ. ಎಷ್ಟು ಬೇಗನೂ ರೆಡಿ ಆಗಿಬಿಡುತ್ತೆ. ಏನು ಅಷ್ಟೊಂದು ಲೇಟ್ ಆಗುತ್ತೆ ಅಂತ ಏನಿಲ್ಲ, ಬೇಗನೂ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಗೆಯೇ ಸ್ವಲ್ಪ ಕೆಂಪು ಚಟ್ನಿ ತಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕಡಲೆ ಚಟ್ನಿನ ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಗೆಯೇ ಕಡಲೆ ಪಪ್ಪನ್ನ ರುಬ್ಬಿರೋ ಅಂಥ ಚಟ್ನಿ, ಹಾಗೆಯೇ ಹಣ್ಣು ಮೆಣಸಿಕಾಯಿಂದ ಮಾಡಿರುವಂತಹ ಕೆಂಪು ಚಟ್ನಿ ಬಹಳ ಬೆಸ್ಟ್ ಕಾಂಬಿನೇಷನ್. ನಿಮ್ಮ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಬರೀ ತುಪ್ಪದಲ್ಲೇ ತಿನ್ನಿಸ್ಬೋದು. ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡೋದ್ರಿಂದ ಬರೀ ತುಪ್ಪದಲ್ಲೂ ಸಹ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಎಲ್ರಿಗೂ ಒಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆಯ ಮಾಹಿತಿ ಇದು. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು. ಇನ್ನೂ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.